ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಕಬ್ಬ ತುಳಿದನು. ಕಬ್ಬ ಯಾವ ಥರನಾಗಿ ತುಳಿದನು ಅಂತ ಹೇಳ್ಯಾರ ನನ್ನೆಲ್ಲ ರೈತ ಬಾಂಧವರಿಗೆ ನಾನು ಹೇಳ ಬಯಸ್ತೇನೆ. ಈಗ ನಾನು ನೋಡತ್ತಾವಲ್ಲ, ಈಗ ನಾನು ನೋಡುತ್ತಿರೋ ಕಬ್ಬ ಇದು ಕರೆಕ್ಟ್ 18 ದಿವಸದ ಕಬ್ಬ ಐತಿ. ಈಗ ನೋಡತ್ತೇವಲ್ಲ, ಈ ಕಬ್ಬ 18 ದಿವಸದ ಕಬ್ಬ ಐತಿ ನೋಡ್ರಿ. ಹೊಲೆಲ್ಲ ಕಾಣತ್ತಲ್ಲ, ಇದು 18 ದಿವಸದ ಕಬ್ಬ. ಈ ಕಬ್ಬ ನಾ ಯಾವ ಥರನಾಗಿ ತೂಸಿದೆ ಅಂತಂತಂದ್ರೆ, ನಾನು ಇದನ್ನು ಪ್ರಾಕ್ಟಿಕಲ್ ಮಾಡಿಕ್ಯಾರ ಇವ ನಾನು ನೋಡ್ಬೇಕಂತ ಈ ಬರೀ ಈ ಟೆಕ್ನಾಲಜಿ ಯೂಸ್ ಮಾಡಿಕ್ಯಾರ ನಾನು ಕಬ್ಬ ತೂಸಿದನು. ಈ ಕಬ್ಬ ಈ ಕರೆಕ್ಟ್ 18 ದಿವಸ ಆತು. 18 ದಿವಸ ಆಯ್ತು. ಈಗ 90% ಕಬ್ಬ ಹೊಟ್ಟೈತಿ. ಈಗ ನಾವು ನರ್ಸರಿ ಒಳಗೆ ಸಮಲ್ಲ ಎಷ್ಟು ಲಘು ಕಬ್ಬ ಹುಟ್ಟಲ್ಲ ಅಂತ ಹೇಳ್ಯಾರ ನಾನು ನನ್ನ ರೈತ ಬಾಂಧವರಿಗೆ ನಾನು ಹೇಳ ಬಯಸ್ತೇನೆ. ನೋಡ್ತಾರ, ಈಗ ಮೊದಲ ಕಬ್ಬ ನೋಡೋಣ, ಆಮೇಲೆ ನಾ ಯಾವ ಥರನಾಗಿ ಇದನ್ನು ತೂಸಿದ ಅಂತ ಹೇಳ್ಯಾರ ಆಮೇಲೆ ಹೇಳ್ತಾನಂತ. ನೋಡತ್ತಾರಲ್ಲ, ಇದು ಕರೆಕ್ಟ್ ನಮಗೆ 18 ದಿವಸ ಆಗೈತಿ. ಈ ಕಬ್ಬಿಗೆ ಎಲ್ಲ ಈಗ ಇಲ್ಲಂತ ನನ್ನ ಅನಿಸಿಕೆ ಮೇರೆಗೆ ಒಂದು 80% ಕಬ್ಬ ಹುಟ್ಟೈತಿ. ಈ ಥರನಾಗಿ ನಾವು ಕಬ್ಬ ನಾಟಿ ಮಾಡಿದ್ವು ಅಂತಂತಂದ್ರೆ ಕಬ್ಬ ಒಟ್ಟು ಸಾಗುಣಿ ಹೋಗೋದಿಲ್ಲ. ಮತ್ತು ಕಗ್ಗನಿಗೂ ಬೀಳು ಅಂತ ಹೇಳ್ಯಾರ ನಾನು ಹೇಳ ಬಯಸ್ತೇನೆ. ನೋಡ್ತಾರಲ್ಲ, ಅಗದಿ ಸಬಂಧ ಸಾಲಿದ ಕಾಣತೈತೆ ಎಲ್ಲ ಕಬ್ಬೆಲ್ಲ. ಈಗ ನಾನು ಬಾದೋಸ್ತಂತೂ ಕಬ್ಬ ರವಣೆ ಮಾಡ್ತಿದ್ನಿ. ಅದನ್ನು ಏನು ಮಾಡ್ತೀನಿ ಅಂತಂದ್ರೆ, ನಾನು ಕಬ್ಬ ಸುಲೋದಕ್ಕೆ ಸಾಲ ಮೇಲೆ ಇಡಿಸಿ ಅದನ್ನು ನಾನು ಕಬ್ಬ ಕಾಲಲ್ಲೇ ತುಳಿಸ್ತಿದ್ನಿ. ನಾನು ಕಾಲಲ್ಲೇ ತುಳಿಸಿದ ಮೇಲೆ ಆ ಕಬ್ಬ ಇಲ್ಲಂತಂದ್ರೂ 20 ತಿಂಗಳ ಮಟ ಅದು ಕಬ್ಬ ಹುಟ್ಟಿತ್ತು. ಈ ಪದ್ಧತಿ ನಾನು ಮಾಡಿ ನೋಡ್ಬೇಕಂತ ಹೇಳ್ಯಾರ ನಾನು ಈ ಬರೀ ಹೊಸ ಟೆಕ್ನಾಲಜಿ ಯೂಸ್ ಮಾಡಿದನು. ಈಗ ಕರೆಕ್ಟ್ 18 ದಿವಸ ಆಗೈತಿ. ಈ ಕಬ್ಬೆಲ್ಲ ಸಂಬಂಧ ಸಾಲಿದ ಕಾಣತೈತಿ. ನೋಡತ್ತಾರಲ್ಲ, ನೋಡ್ರಿ, ಸಂಬಂಧ ಎಲ್ಲ ಸಾಲಿದ ಕಾಣತೈತಿ. ನೋಡ್ರಿ, ಈ ಸದ್ಯ ಇದು 80-90% ಕಬ್ಬ ಎಲ್ಲ ಹುಟ್ಟೈತಿ. ನೋಡ್ರಿ, ನಾನು ಕಬ್ಬ ಒಟ್ಟು ಎಲ್ಲ ಇದೇ ಥರನಾಗಿ ನಾನು ಲಾವಣಿ ಮಾಡಿಸ್ಯಾನು. ಕಬ್ಬು ಮಾತ್ರ ಭಾರಿ ಜಬರ್ದಸ್ತ್ ಹುಟ್ಟೈತಿ. ಇದನ್ನು ನಾನು ಯಾವ ಥರನಾಗಿ ಮಾಡಿದೆ ಅಂತ ಹೇಳ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನೆ. ಈ ಕಬ್ಬ ನಾನು ನಾಟಿ ಯಾವ ಥರನಾಗಿ ಮಾಡಿದೆ ಅಂತಂತಂದ್ರೆ, ಈಗ ಕಬ್ಬಿನ ಸಾಲು ಬಿಟ್ಟವಲ್ಲ, ಕಬ್ಬಿನ ಸಾಲು ಬಿಟ್ಟ ಮೇಲೆ ಇದನ್ನ ಕಬ್ಬ ಸುಲಿಸ್ಕ್ಯಾರ ಕಬ್ಬ ಸಾಲು ಮೇಲೆ ಇಡಿಸಿದ್ನಿ. ಸಾಲು ಮೇಲೆ ಇಡಿಸಿ ಅದನ್ನು ತುಳ್ಯಾಕೆ ಭಾಳ ಟೈಮ್ ತೊಗೊಲಿಲ್ಲ. ಒಂದು ದಿನ ಬೀಜ ಸುಲಿಸಿದ್ನಿ. ಆಮೇಲೆ ಅವತ್ತಿನ ದಿವಸನ ನಾನು ಅದನ್ನು ಸಾಲು ಮಾಡಿಸಿದ್ನಿ. ಮರನೇ ದಿನ ಕಬ್ಬ ತೋರಿಸಿದ್ನಿ. ನಾನು ಕಬ್ಬನೂ ಆರಿಕೊಡಲಿಲ್ಲ. ಆಮೇಲೆ ತುಳಿದು ಯಾವ ಪ್ರಕಾರ ತೂಸಿನಿ ಅಂತಂತಂದ್ರೆ, ನಾವು ಸಾರಿಗೆ ನೀರು ಬಿಡ್ತೇವಲ್ಲ, ಸಾರಿಗೆ ನೀರು ಬಿಟ್ಟ ಮೇಲೆ ನಾ ಇದನ್ನು ಪೂರ್ತಿ ಕಬ್ಬಿನ ಮೇಲೆ 2 ಇಂಚ್ ಮಣ್ಣು ಬೀಳುವಂಗೆ ನಾನು ಕೈಲಿ ಈ ಕಬ್ಬ ನಾನು ಹತ್ತಿಕಿಸಿದನು. ಕಬ್ಬು ಮಾತ್ರ ಭಾರಿ ಜಬರ್ದಸ್ತ್ ಹುಟ್ಟೈತಿ. ನೋಡಲ್ಲ, ಇನ್ನು ಬರೀ ಹಂಗೆ ಇನ್ನು ಮುಂದೆ ಹೋಗೋಣ. ಮತ್ತು ನಾವು ಕಬ್ಬ ಹಾಕ್ಯವಲ್ಲ, ನಾವು ಕಬ್ಬ ಹಾಕ್ಬೇಕಂತಂತಂದ್ರೆ ಒಂದು ದಿವಸ ಹೊಲ್ದಾಗ ಕಬ್ಬ ಕಡೆ ಸುಲಿಸ್ಬೇಕು. ಮರನೇ ದಿನ ತೊಗೊಂಡೋಗಿ ಅದನ್ನು ಸಾಲ ಮೇಲೆ ತೂಸ್ಕ್ಯಾರ ಆದಷ್ಟು ಅವತ್ತು ನಾವು ತೂಸಕ್ಕೆ ಪ್ರಯತ್ನ ಮಾಡಬೇಕು. ಈ ಥರನಾಗಿ ನಾವು ಮಾಡಿದೆವು ಅಂತಂದ್ರೆ, ಈಗ ನಾನು ಕಬ್ಬು ಹುಟ್ಟೈತಲ್ಲ, ಈ ಥರನಾಗಿ ಎಲ್ಲ ಕಬ್ಬ ಹುಟ್ಟತಿ ಅಂತ ನನ್ನ ಅನಿಸಿಕೆ ನಾ ಹೇಳಕತ್ತನು. ಇದು ಈಗ ನಮ್ಮ ಹೊಲ್ದಾಗ ಕಬ್ಬ ಹುಟ್ಟೈತಲ್ಲ, ಈ ಕಬ್ಬ ನರ್ಸರಿ ಒಳಗೆ ಸಮಲ್ಲ ಎಷ್ಟು ಲಘು ಹುಟ್ಟೋದಿಲ್ಲ ಕಬ್ಬ. ಅಷ್ಟು ಜಬರ್ದಸ್ತ್ ಕಬ್ಬ ಹುಟ್ಟೈತಿ. ನೋಡ್ತಾರಲ್ಲ, ಈಗ ನಾ ಈ ಕಬ್ಬ ಎಲ್ಲಿ ಹಾಕಿನಂತಂದ್ರೆ
ಸವದತ್ತಿ ತಾಲೂಕು ಇಂಚಲು ಗ್ರಾಮದೊಳಗೆ ನಾನು ಈಗ ಕಬ್ಬ ಹಾಕಿದೆನು. ಈಗ ನಮ್ಮೂರು ಅಂತಂದ್ರೆ ಬೈಲಹೊಂಗಲ ತಾಲೂಕು ಕುರಗುಂದ ನಮ್ಮೂರಾಗ ಕಬ್ಬ ಇಷ್ಟು ಲಗೋಟ್ ಹುಟ್ಟೋದಿಲ್ಲ. ನಮ್ಮೂರಾಗ ಕಬ್ಬ ಎಷ್ಟು ಸಾಲ ಕಾಣ್ಬೇಕಂದ್ರೆ 1 ತಿಂಗಳ ಮಟ್ಟ ಟೈಮ್ ತೊಗೋತೈತಿ. ಆದ್ರೆ ಈ ಇಂಚಲ ಗ್ರಾಮದೊಳಗೆ ಈ ಕಬ್ಬ ಆಯ್ತಲ್ಲ, ಇದು 18 ದಿವ್ಸಕ್ಕನ ಇದು ಫುಲ್ ಸಾಲೇರಿ ಕಾಣಕತ್ತೈತಿ. ನಾನು ಈ ಕಬ್ಬ ಭಾಳ ಆರಿಸಿಕೊಟ್ಟಿಲ್ಲ. ಏನು ನಾ ಹೇಳಿದ್ನಲ್ಲ, ಈ ಕಬ್ಬಿನ ಸಾಲು ಬಿಟ್ಟು ಕ್ಯಾರ ಅದನ್ನು ಸಾಲ ಮೇಲೆ ಬಿಜಾಡಿಸಿ ನಾನು ಒಂದು ದಿನ ಟೈಮ್ ಕೊಡಲಿಲ್ಲ. ಆಗಿಂದಾಗ ನಾನು ಹಿಂಬಾಲಿ ಅದನ್ನು ನಾನು ಕಬ್ಬ ತೋರಿಸಿದ್ನಿ. ಒಂದು ದಿವಸ ಎಷ್ಟು ಆಕತ್ತಲ್ಲ ಅಷ್ಟ ಸುಲಿದು, ಅಷ್ಟ ಕಡಿದು, ಅಷ್ಟ ಇಡೋದು, ಅಷ್ಟ ತುಳಿದು, ಈ ಪ್ರಕಾರ ನಾನು ಇದನ್ನು ಪ್ರಾಕ್ಟಿಕಲ್ ಮಾಡ್ಕ್ಯಾರ ನಾನು ಇದನ್ನು ಕಬ್ಬ ತೋರ್ಸ್ಯಾನು. ಕಬ್ಬ ಮಾತ್ರ ಭಾಳ ಚಂದ ಹುಟ್ಟೈತಿ, ಎಲ್ಲೂ ಒಂದಿಟ್ಟು ಹುಸಿ ಹೋಗಿಲ್ಲ ನೋಡ್ರಿ. ಎಲ್ಲ ನನ್ನ ರೈತ ಬಾಂಧವರಿಗೆ ನಾ ಏನು ಹೇಳಬಯಸ್ತೇನೆ ಅಂತಂದ್ರೆ, ಈಗ ನಾವು ಕಬ್ಬ ಹಾಕ್ತೇವಲ್ಲ, ನಾವು ಕಬ್ಬ ಹಾಕೋದಾದ್ರೆ ಈಗ ನಾವು ಕಬ್ಬ ಕಡ್ದು ಸಾಲ ಮೇಲೆ 2 ದಿನ 3 ದಿನ ಇಟ್ಟು ನಾವು ಕಬ್ಬ ತುಳಿದೆವು ಅಂತಂದ್ರೆ ಕಬ್ಬ ಆರಿಕೆ ಬಂದ್ಕ್ಯಾರ ಭಾಳ ತಿಳು ಹುಡ್ತತಿ. ಅದಕ್ಕಾಗಿ ನಾವು ಮೊದಲನೇದಾಗಿ ಪೈಲೇ 1ನೇ ಭಾಗ ಏನಂತಂತಂದ್ರೆ, ನಾವು ಒಂದು ದಿವಸಕ್ಕೆ ಎಷ್ಟು ಆಕತ್ತಲ್ಲ ಅಷ್ಟು ಕಬ್ಬ ಕಡಿದು ಇಡಿದು ತುಳಿದು ಮಾಡಬೇಕು. ಇದರಿಂದ ಜರ್ಮಿನೇಷನ್ 100% ಆಕತ್ತಂತ ಹೇಳ್ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ. ಇನ್ನು 2ನೇದಾಗಿ, ಈಗ ನಾವು ಕಬ್ಬಿನ ಬೀಜ ತುಳಿತೇವೆ. ಕಬ್ಬಿನ ಬೀಜ ನಾವು ಯಾವ ಪ್ರಕಾರ ನಾವು ಹಿಂದಕ್ಕಿನ ಪದ್ಧತಿ ಒಳಗೆ ನಾವು ಯಾವ ಪ್ರಕಾರ ತುಳಿತಿದ್ದೆವು ಅಂತಂದ್ರೆ, ಇನ್ನು ಕಬ್ಬಿನ ಬೀಜ ಇಟ್ಟಿರ್ತೇವಲ್ಲ, ಆ ಬೀಜ ನಾವು ಕಾಲಿಲೆ ತುಳಿತೇವೆ. ಕಾಲಿಲೆ ತುಳಿದೆವು ಅಂತಂತಂದ್ರೆ ಅದು 4 ಇಂಚ 5 ಇಂಚ ದೂರ ಹೋಕತಿ. ದೂರ ಹೋತಂತಂದ್ರೆ ಅದು ಹುಟ್ಟೋದು ಲೇಟ್ ಆಕತಿ. ಆಮೇಲೆ ಅದು ಕಗ್ಗನಿಕೆ ಬೀಳೋ ಚಾನ್ಸಸ್ ಇರ್ತೈತಿ. ಆದ ಕಾರಣಕ್ಕಾಗಿ ನನ್ನ ರೈತ ಬಾಂಧವರಿಗೆ ನಾ ಏನು ಹೇಳಿ ಬಯಸ್ತೇನೆ ಅಂತಂತಂದ್ರೆ, ಆದಷ್ಟು ಒಟ್ಟು ಏನು ಕಬ್ಬು ಐತಲ್ಲ, ಈ ಕಬ್ಬನ್ನು ನಾವು ಕೈಲೇ ಇಡಿಸ್ಬೇಕು. ಅದು ಎಷ್ಟು ಅಂತಂದ್ರೆ 2 ಇಂಚ್ ಅಷ್ಟೇ ರಾಡ್ಯಾಗ ಹೋಗ್ಬೇಕು. ಈ ಥರನಾಗಿ ನಾವು ಕಬ್ಬ ತುಳಿಸಿದ್ವು ಅಂತಂದ್ರೆ ಕಬ್ಬ ಯಾವುದೇ ಕಾರಣಕ್ಕೂ ತಿಳುವಾಗೋದಿಲ್ಲ ಮತ್ತು ಕಬ್ಬ ಲಘುನ ಹುಡ್ತತಿ ಅಂತ ನನ್ನ ರೈತ ಬಾಂಧವರಿಗೆ ಇಷ್ಟು ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು.